ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ದಿನ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರ ಹುತಾತ್ಮರಾದ ದಿನ. 20ನೇ ಶತಮಾನದ ಶ್ರೇಷ್ಠ ವ್ಯಕ್ತಿ ಯಾರೆಂಬ ಪ್ರಶ್ನೆ ಎದ್ದಾಗ ಎಲ್ಲರ ಕಣ್ಮುಂದೆ ಗೋಚರಿಸಿದ್ದು ಇಬ್ಬರು ವ್ಯಕ್ತಿಗಳು. ಅವರೇ ಗಾಂಧೀಜಿ ಮತ್ತು ಐನ್ಸ್ಟೀನ್. ಗಾಂಧೀಜಿಯವರ ಸಾವಿನ ಸುದ್ದಿ ಕಿವಿಗೆ ಮುಟ್ಟಿದಾಗ ಐನ್ಸ್ಟೀನ್ ಉದ್ಗರಿಸಿದ್ದು ಹೀಗೆ: ರಕ್ತ ಮಾಂಸಗಳಿಂದ ಕೂಡಿದ ಇಂಥ ಮನುಷ್ಯನೊಬ್ಬ ಭೂಮಿಯ ಮೇಲೆ ನಡೆದಾಡಿದ್ದ ಎಂದು ಹೇಳಿದರೆ ಭವಿಷ್ಯದ ತಲೆಮಾರುಗಳು ನಂಬಲಾರವು ಎಂದು. ಆದರೆ ಗಾಂಧೀಜಿಯವರ ಬಗ್ಗೆ ಇತ್ತೀಚೆಗೆ ಹಲವಾರು ಅಪಸ್ವರಗಳು ಹುಟ್ಟಿಕೊಂಡಿವೆ. ಸಾರ್ವಜನಿಕ ಜೀವನವನ್ನು ಪ್ರವೇಶಿಸಿ ಅಲ್ಲಿ ಸಾಕಷ್ಟು ಪ್ರಭಾವ ಬೀರಿದ ಯಾವ ವ್ಯಕ್ತಿಯ ಬಗ್ಗೆಯೂ ಕೂಡ ಪ್ರಶಂಸೆ ಮತ್ತು ಅಪಸ್ವರಗಳು ಸಾಮಾನ್ಯವೇ. ಒಂದು ಕಾಲದಲ್ಲಿ ತೆಗೆದುಕೊಂಡ ರಾಜಕೀಯ ನಿಲುವುಗಳು ಎಲ್ಲ ಕಾಲದಲ್ಲೂ ಸಮರ್ಥನೀಯ ಎಂದೇನು ಹೇಳಲಾಗುವುದಿಲ್ಲ. ಅದೆಲ್ಲ ಒಬ್ಬ ಕೃಷ್ಣನಿಗೋ, ಒಬ್ಬ ಚಾಣಕ್ಯನಿಗೋ ಅಥವಾ ಒಬ್ಬ ವಿದ್ಯಾರಣ್ಯರಿಗೋ ಮಾತ್ರ ಸಾಧ್ಯ. ಗಾಂಧೀಜಿಯವರು ಧ್ರುವಗಳಷ್ಟು ಅಂತರವಿರುವ 2 ಬೃಹತ್ ಜನಾಂಗಗಳನ್ನು ಸಂಭಾಳಿಸಿಕೊಂಡು ಹೋಗಬೇಕಾಗಿತ್ತು. ಅದರ ಜೊತೆಗೆ ದಲಿತೋದ್ಧಾರ, ಗ್ರಾಮ ಸ್ವರಾಜ್, ಅಸ್ಪೃಶ್ಯತೆ, ಗೋಹತ್ಯೆ ಇಂತಹ ಹಲವಾರು ಗಂಭೀರ ವಿಷಯಗಳನ್ನು ಒಟ್ಟೊಟ್ಟಿಗೆ ನಿರ್ವಹಿಸಬೇಕಾಗಿತ್ತು. ಇಂಥ ವಿಷಮ ಸ್ಥಿತಿಯಲ್ಲಿ ಸಾರ್ವಕಾಲಿಕ ಮತ್ತು ಸಾರ್ವತ್ರಿಕವಾಗಿ ಒಪ್ಪಿಗೆಯಾಗುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮನುಷ್ಯ ಮಾತ್ರದವನಿಗೆ ಅಸಾಧ್ಯವೇ ಸರಿ. ಗಾಂಧಿಯವರ ಬಗ್ಗೆ ಹೇಳಬೇಕಾದರೆ ಅವರು ರಾಜಿಯಾಗದೆ ನಡೆಸಿಕೊಂಡು ಬಂದ ಒಂದು ವಿಶಿಷ್ಟಪೂರ್ಣ ಸಂತ ಜೀವನ, ಮತ್ತು ಇದು ಕೆಲವೊಮ್ಮೆ ಕೆಲವರಿಗೆ ವಿಚಿತ್ರ ಎಂದರೂ ಕೂಡ ಅವರ ಸತ್ಯ ಮತ್ತು ಅಹಿಂಸೆಯೆಡೆಗಿನ ಬದ್ಧತೆ ಪ್ರಶ್ನಾತೀತ ಹಾಗೂ ಪ್ರಶಂಸನೀಯ. ಹುತಾತ್ಮರೆಂದರೆ ಕೇವಲ ಗಾಂಧೀಜಿಯವರಷ್ಟೇ ಅಲ್ಲ, ರಾಷ್ಟ್ರಕ್ಕಾಗಿ ಮಡಿದ ಎಲ್ಲ ದಿವ್ಯಾತ್ಮರ ಸೇವೆಯನ್ನು ಗಾಂಧೀಜಿ ಮಡಿದ ಜನವರಿ 30ರಂದು ಸ್ಮರಿಸುವ ಪರಿಪಾಠವನ್ನು ನಾವು ಇಟ್ಟುಕೊಂಡಿದ್ದೇವೆ. ಮಹಾನ್ ವೀರ, ಶೌರ್ಯ, ಧೈರ್ಯ, ರಾಷ್ಟ್ರಪ್ರೇಮ, ಆತ್ಮಗೌರವ, ಮುತ್ಸದ್ದಿತನಗಳೇ ಮೂರ್ತಿವೆತ್ತಂತಿದ್ದ ಸುಭಾಷ್ ಚಂದ್ರ ಬೋಸರ ಜಯಂತಿಯನ್ನು ಕೂಡ ನಾವು ಒಂದು ವಾರದ ಹಿಂದಷ್ಟೇ ಆಚರಿಸಿದ್ದೇವೆ. ಅದರ ಬಗ್ಗೆ ಒಂದು ವಿಡಿಯೋವನ್ನು ಕೂಡ ನಾನು ಮಾಡಿದ್ದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. 20ರ ಹರೆಯದಲ್ಲೇ ICS ಪರೀಕ್ಷೆಯಲ್ಲಿ 4ನೇ ಸ್ಥಾನ ಪಡೆದು ಆಂಗ್ಲರ ಗುಲಾಮನಾಗುವುದಕ್ಕೆ ನಾನು ಹುಟ್ಟಿಲ್ಲ ಎಂದು ಘೋಷಿಸಿ ರಾಜೀನಾಮೆ ಎಸೆದು ಪೆಸಿಫಿಕ್, ಅಟ್ಲಾಂಟಿಕ್ ಸಾಗರಗಳ ಆಚೆ ಹಿಡಿದು ಸಿಂಗಾಪುರ, ಜಪಾನ್ ಅಷ್ಟೇಕೆ ಇಡೀ ದಕ್ಷಿಣ ಆಗ್ನೇಯ ಏಷ್ಯಾದ ನಭೋಮಂಡಲದವರೆಗೂ ತನ್ನ ವೀರ ಬಾಹುಗಳನ್ನು ಚಾಚಿ ಆಧುನಿಕ ಅಭಿಮನ್ಯುವಿನಂತೆ ಒಮ್ಮೆಲೆ ಮಿಂಚಿ ಮರೆಯಾದ ಬೃಹತ್ ತಾರೆ ಅವರು. ತಮ್ಮ ಗುರು, ಆರಾಧ್ಯ ದೈವ ಸ್ವಾಮಿ ವಿವೇಕಾನಂದರಂತೆ ಯುವ ಜನರ ಸಾರ್ವಕಾಲಿಕ ಆದರ್ಶ ಅವರು. ಇದೇ ಸಾಲಿನಲ್ಲಿ ಬರುವ ಜ್ವಲಂತ ಉದಾಹರಣೆಗಳು ಹಲವು. ಪ್ರಾತಸ್ಮರಣೀಯರಾದ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಅರವಿಂದ್ ಘೋಷ್, ಅಪೇಕರ್ ಸಹೋದರರು, ಇದೇ ರೀತಿಯ 10 ಹಲವು ಸಹಸ್ರ ಯುವಕರು ಇಂದು ಸ್ಮರಣೀಯರು. ಇವರೆಲ್ಲರೂ ಜೀವದ ಹಂಗು ತೊರೆದು ಮೃತ್ಯುವನ್ನು ಯಾವ ಕ್ಷಣದಲ್ಲೂ ಕೂಡ ಅಪ್ಪಿಕೊಳ್ಳಲು ಸಿದ್ಧರಾಗಿದ್ದ ಪುರುಷ ಸಿಂಹರು. ಇವರೆಲ್ಲರೂ ಕೂಡ ತೀವ್ರವಾದಿಗಳು, ಶಸ್ತ್ರ ಹಿಡಿಯದ ತೀವ್ರಗಾಮಿಗಳು. ತಿಲಕ್, ಲಾಲ್ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ ಇತ್ಯಾದಿಗಳು. ಇವರ ಅಸ್ತ್ರವಾದರೂ ಕೂಡ ಯಾವುದು? ಪ್ರಖರ ಭಾಷಣಗಳು ಮತ್ತು ಪ್ರಖರ ಲೇಖನಗಳು. ಸೌಮ್ಯವಾದಿಗಳ ತ್ಯಾಗ ಏನೂ ಕಡಿಮೆಯಾದ್ದಲ್ಲ. ಜೈಲು ವಾಸಕ್ಕಿಂತ ಹೆಚ್ಚಾಗಿ ಮಡದಿ, ಮಕ್ಕಳು, ವೃದ್ಧ ತಾಯಿ ತಂದೆಯರ ಯೋಗಕ್ಷೇಮವನ್ನು ಬದಿಗೊತ್ತಿ ಪ್ರತಿದಿನವೆಂಬಂತೆ ಲಾಠಿಯ ರುಚಿ ಸವಿದು ಜೈಲು ಸೇರಿ ಉಪವಾಸ, ವನವಾಸ ಅನುಭವಿಸಿದ್ದಾರೆ. ಈ ಇಡೀ ಪರಂಪರೆಯೇ ಇವರೆಲ್ಲರನ್ನೂ ಹುತಾತ್ಮರನ್ನಾಗಿಸಿದೆ ಹಾಗೂ ಮಹಾತ್ಮರನ್ನಾಗಿಸಿದೆ. ಸಾಮಾನ್ಯವಾಗಿ ಗಾಂಧೀಜಿಯವರನ್ನು ನಾವು ಮಹಾತ್ಮ ಎಂದು ಕರೆದರೂ ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರತಿಯೊಬ್ಬರೂ ಕೂಡ ವಾಸ್ತವದಲ್ಲಿ ಮಹಾತ್ಮರೇ. ರಾಷ್ಟ್ರಕ್ಕೆ, ಧರ್ಮಕ್ಕೆ, ಅರ್ಥಾತ್ ಈ ಮಹಾನ್ ಪರಂಪರೆಗೆ ಧಕ್ಕೆ ತಂದ ವ್ಯಕ್ತಿ ವ್ಯವಸ್ಥೆಗಳನ್ನು ಕೊನೆಗಾಣಿಸಲು ಇತಿಹಾಸದುದ್ದಕ್ಕೂ ತ್ಯಾಗಿಗಳ ಬೃಹತ್ ಪರಂಪರೆಯನ್ನೇ ನಾವು ನೋಡಬಹುದು. ಮುಸಲ್ಮಾನರ ದಬ್ಬಾಳಿಕೆಯ ವಿರುದ್ಧ ಹೋರಾಡಿ ಬಲಿದಾನಗೈದವರು ಸಾಮಾನ್ಯರೇ. ವಿಲ್ ಡ್ಯೂರೆಂಟ್ ಪ್ರಕಾರ ಮಾನವ ಇತಿಹಾಸದಲ್ಲೇ ಅತ್ಯಂತ ರಕ್ತಸಿಕ್ತವಾದ ಅಧ್ಯಾಯ ಭಾರತದಲ್ಲಿನ ಇಸ್ಲಾಂ ಆಡಳಿತ. ಸಾವಿರಾರು ವರ್ಷಗಳಾದರೂ ಕೂಡ ಅದರ ಗಾಯಗಳು ವಾಸಿಯಾಗಲಾರವೇನೋ ಎನ್ನುವಷ್ಟು ತೀವ್ರ ಭಾರತೀಯ ಪರಂಪರೆಯಲ್ಲಿ ಹುತಾತ್ಮರ ಮೂಲವನ್ನು ಕೆದಕುತ್ತಾ ಹೋದರೆ ಅದು ಸಿಗುವುದೇ ಇಲ್ಲವೇನೋ ಎನ್ನುವಷ್ಟು ಪ್ರಾಚೀನತೆಯನ್ನು ಹೊಂದಿದೆ. ಉದಾಹರಣೆಗೆ, ಸೀತೆಯನ್ನು ಕಾಪಾಡ ಹೊರಟ ಜಟಾಯು ಹಾಗೂ ವಜ್ರಾಯುಧಕ್ಕೆ ತನ್ನ ಬೆನ್ನುಮೂಳೆಯೇ ಮೂಲದ್ರವ್ಯ ಎಂಬುದನ್ನರಿತ ದದೀಚಿ ಸ್ವಲ್ಪವೂ ತಡವರಿಸದೆ ತನ್ನ ಶರೀರವನ್ನೇ ದಾನಗೈದ ಹುತಾತ್ಮ. ತ್ಯಾಗ ಈ ದೇಶದ ಉಸಿರಿನಲ್ಲೇ ಇದೆ. ಭಾರತದ ದುಸ್ಥಿತಿಯನ್ನು ಕಂಡು ಕಣ್ಣೀರು ಹಾಕಿದ ಸ್ವಾಮಿ ವಿವೇಕಾನಂದರು ಮೊಳಗಿಸಿದ್ದು, ಭಾರತ ತನ್ನ ಅತ್ಯುತ್ತಮ ಮತ್ತು ಧೈರ್ಯವಾನ ಸುತರ ತ್ಯಾಗವನ್ನು ಅಪೇಕ್ಷಿಸುತ್ತದೆ ಎಂದು.
ಅಷ್ಟೇ ಅಲ್ಲ, ಸಾವು ಖಚಿತವೇ ಆದಲ್ಲಿ ಅದು ಒಂದು ಮಹಾನ್ ಉದ್ದೇಶಕ್ಕಾಗಿ ಸಾಯುವುದೇ ಲೇಸು ಎಂದರು. ಸ್ವಾತಂತ್ರ್ಯ ಸಂಗ್ರಾಮದ ವಿಷಯದಲ್ಲಿ ಕೆಲವರು ಕಾಂಗ್ರೆಸ್ ಪ್ರಣೀತ ಸಿದ್ಧಾಂತಕ್ಕೆ ಬದ್ಧರಾದರೆ ಇನ್ನು ಕೆಲವರು ಶಸ್ತ್ರಸಜ್ಜಿತರಾಗುವುದೇ ಮಾರ್ಗ ಎಂದರು. ಸುಭಾಷರಂತೂ ಈ ನಿಟ್ಟಿನಲ್ಲಿ ಬ್ರಿಟಿಷರ ಶತ್ರುಗಳಾದ ಜರ್ಮನಿ, ಜಪಾನ್ ಮತ್ತು ಇಟಲಿಯ ಸಹಾಯವನ್ನು ಪಡೆದರು. ಈ ಹೃದಯಹೀನ ಆಂಗ್ಲರಿಂದ ಶತಾಯಗತಾಯ ಮುಕ್ತರಾಗಬೇಕೆನ್ನುವುದೇ ಅವರ ಏಕಮೇವ ಧ್ಯೇಯ. ಅವರೆಲ್ಲರ ಏಕಮಾತ್ರ ಸೂತ್ರ ಎಂದರೆ ಭಾರತ ಇಂಗ್ಲಿಷರಿಂದ ಮುಕ್ತರಾಗಬೇಕು ಎನ್ನುವುದು. ಮಹರ್ಷಿ ದಧೀಚಿ, ಜಮದಗ್ನಿ, ಜಟಾಯುಯಿಂದ ಹಿಡಿದು ಗುರು ಗೋವಿಂದ್ ಸಿಂಗರವರೆಗೆ, ವಾಸುದೇವ ಫಡಕೆಯಿಂದ ಹಿಡಿದು ಬೋಸರವರೆಗೆ ಎದ್ದು ಕಾಣುವುದು ಪ್ರಾಣದ ಹಂಗಿಲ್ಲದೆ ಬದುಕಿದ್ದು. ರಾಷ್ಟ್ರ ಸಾಯುತ್ತಿರುವಾಗ ನಾನು ಬದುಕುವುದರಲ್ಲಿ ಅರ್ಥವಿಲ್ಲ ಎನ್ನುವ ಚರಮತ್ಯಾಗ. ಇಂತಹ ಸಾಕಷ್ಟು ಜನರ ಬಲಿದಾನದಿಂದಲೇ ಇಡೀ 2ನೇ ಸಹಸ್ರಮಾನದಲ್ಲಿ ಪರಕೀಯರ ಗುಲಾಮಗಿರಿಗೆ ಸಿಕ್ಕಿ ಭರಿಸಲಾಗದ ಕಷ್ಟಗಳಿಂದ ಒದ್ದಾಡಿ ಹೋಗಿದ್ದ ಭಾರತ ಸ್ವಾತಂತ್ರ್ಯ ಫಲವನ್ನು ಉಣ್ಣಲು ಸಾಧ್ಯವಾಗಿತ್ತು. ಇಂತಹ ಮಹಾನ್ ಪುರುಷರ ಬಲಿದಾನದಿಂದ ಪಡೆದುಕೊಂಡ ಸ್ವಾತಂತ್ರ್ಯವನ್ನು ನಾವು ಈಗ ಸ್ವೇಚ್ಛೆಯಿಂದ ಬಳಸುತ್ತಿರುವುದೇ ದುರಾದೃಷ್ಟಕರ. ಸ್ನೇಹಿತರೆ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಬಲಿದಾನವನ್ನು ಗೆದ್ದಿರ್ತಕ್ಕಂಥ ಹಲವಾರು ಮಹಾತ್ಮರು ಮತ್ತು ಹುತಾತ್ಮರನ್ನು ನೆನೆಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.